ಪುಣ್ಯ ಏನಮ್ಮ ಒಂದೇ ಒಂದ್ಸರಿ ಎದ್ದೇಳು ಬಾಬಾ ಎದ್ದೇಳು 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 ಎದ್ದೇಳಮ್ಮ ಎದ್ದೇಳು ನನ್ನನ್ನೇ ಕಾಲಿಂದ ತಳ್ಸ್ಯಾ ಅದಕ್ಕೆ ಕಾಲು ಇಲ್ದಿರೋಗ್ ಮಾಡ್ಬಿಟ್ನೆ ಅಚ್ಚಿ ಇದೇನ ನಿನ್ ಪೌರುಷ ನಿಜವಾಗ್ಲೂ ನಿಂದು ಗರುಡ ವಂಶನೇನಾ ಸಾಮಾನ್ಯ ವ್ಯಕ್ತಿಯಾಗಿ ನನ್ನನ್ ಗೆಲ್ಲಕ್ಕಾಗ್ದೆ ನನ್ನನ್ ಸೋಲ್ಸೋ ತಾಕತ್ತಿಲ್ದೆ ದಮ್ಮು ಧೈರ್ಯ ಸಾಕಾಗಿಲ್ಲ ಅಂತ ಹೀಗೆ ಮಂತ್ರಗಳನ್ನ ನಂಬ್ಕೊಂಡಿರೋ ನಿನ್ನ ನಾನು ಸಾಯ್ಸಕ್ ಬಂದಿದ್ದು ಅಂತ ನನಗ್ ನಾಚಿಕೆ ಆಗ್ತಿದೆ ನಿನ್ನಂತೋಳು ಗರುಡ ವಂಶದಲ್ಲಿ ಹುಟ್ಟಿರೋದು ಆ ವಂಶಕ್ಕೆ ಅವಮಾನ ಎಲ್ಲೋದ್ಲು ಇವಳು ನಿನ್ನಂತ ಕೈಲಾಗ್ದೇ ಇರೋ ಹೇಡಿ ಹತ್ರ ಸಾಯ್ಬೇಕಲ್ಲ ಅಂತ ತಲೆ ತಗ್ಗಿಸ್ಕೊಂಡು ನನಗೆ ಸತ್ ಹೋಗ್ಬೇಕು ಅನಿಸ್ತಿದೆ ಸಾಕು ಸಾಕೆ ಇವಾಗೇನು ನಿನ್ ಕಾಲ್ ಸರಿ ಮಾಡಿದ್ರೆ ನನ್ ಜೊತೆ ಯುದ್ಧ ಮಾಡ್ತೀಯ ಅಲ್ವಾ ನಿನ್ನ ತಾಯಿ ಸಮಾಧಿಯಿಂದ ಅಸ್ಥಿ ಪಂಜರನ ತೆಗ್ದಿದ ತಕ್ಷಣನೇ ನಿನ್ ಕಾಲ್ ಬರೋ ಹಾಗೆ ಮಾಡ್ತೀನಿ ಹೇಗ್ ಯುದ್ಧ ಮಾಡ್ತೀಯ ಅಂತ ನಾನು ನೋಡ್ತೀನಿ ಭೂತಕಿ ಸಮಾಧಿನಾಗಿ ಬೇಡ ಬೇಡ ಶುರು ಮಾಡು ಭೂತಕಿ ಬೇಡ ನಮ್ಮ ಅಮ್ಮನ ಸಮಾಧಿನೇನೋ ಮಾಡಬೇಡಿ ನಿಮ್ಮ ಕೈ ಮುಗಿತೀನಿ ಭದ್ರಮ್ಮ ಸಮಾಧಿನ ಮಾತ್ರ ಏನು ಮಾಡಬೇಡಿ ಅಳೆ ಇದೆ ನನಗೆ ಬೇಕಾಗಿದ್ದು ಇದೆ ನೀನ್ ನರಳೋದನ್ನ ನಾನು ನೋಡ್ಬೇಕಾಗಿರೋದು ನೀನ್ ಈ ರೀತಿ ಸಂಕಟ ಪಡೋದನ್ನ ನೋವು ಪಡೋದನ್ನ ಈ ರೀತಿ ಚಿತ್ರಹಿಂಸೆ ಪಟ್ಕೊಂಡು ಗೋಗರಿಯೋದನ್ನ ನಾನು ನೋಡ್ಬೇಕು ಅಂದ್ಕೊಂಡಿದ್ದೆ ಅಳೆ ಬೇಗ ತೋಡು ಭೂತಕಿ ಅಯ್ಯೋ ನಿಲ್ಸು ಭೂತಕಿ ನಿಲ್ಸು ಅವಾಗ್ಲೇ ಏನ್ ಹೇಳ್ದೆ ಅವಾಗ್ಲೇ ಏನೇ ಹೇಳ್ದೆ ಬೋಗ ಇನ್ನೊಂದ್ಸರಿ ಹೇಳೋ ನೀವ್ ಹೇಳ್ದ ಹಾಗೆ ಕೇಳ್ತೀನಮ್ಮ ಏನೋ ಇನ್ನೊಂದ್ಸಲ ಹೇಳು ನೀವ್ ಹೇಳ್ದ ಹಾಗೆ ಕೇಳ್ತೀನಿ ನೀವೇನ್ ಮಾಡು ನೋಡು ಅಯ್ಯೋ ನಿಮ್ಮ ಕೈ ಮುಗಿತೀನಿ ಬೇಡ ಭದ್ರಮ್ಮ ಅವ್ರೆ ದಯವಿಟ್ಟು ನಿಲ್ಸಿ ಆಹಾ ನಿನ್ನ ಅಳು ಶಬ್ದ ಎಷ್ಟು ಆನಂದ ಕೊಡುತ್ತೆ ಅಂತ ಇವಾಗ್ಲೇ ನನ್ಗೆ ಅರ್ಥ ಆಗಿದ್ದು ಭೂತಕಿ ಬಂದಿರೋ ಕೆಲ್ಸ ಪೂರ್ತಿ ಆಯ್ತು ಹೋಗೋಣ ಬಾ ಭದ್ರಾ ಅಯ್ಯೋ ಯಾರ ಕಣ್ಣಿಗೂ ಕಾಣಿಸ್ಬಾರ್ದು ಅಂತ ಅಂದ್ಕೊಂಡಿದ್ರೆ ಅಣ್ಣನ ಕಣ್ಣಿಗೆ ಬಿದ್ನಾ ಇವಾಗ ದೇವ್ರೆ ನನ್ನ ಕಾಪಾಡ್ಬೇಕು ಅನಿರುದ್ಧೇನಾಯ್ತು ಅಣ್ಣ ಭದ್ರಾ ಪುಣ್ಯನ ಸಾಯಿಸ್ಬೇಕು ಅನ್ಕೊಂಡಿದ್ಯಾ ಅಂದ್ರೆ ನಾಗನಿಧಿನ ಪಡ್ಕೊಳಕ್ಕೆ ಅಂತ ಅರ್ಥ ಆಗ್ತಾ ಇದೆ ಅಲ್ವಾ ಹಾಗೆಲ್ಲ ಏನೂ ಇಲ್ಲ ಅಣ್ಣ ಹಾಗೇನು ಇಲ್ಲ ಅಂದ್ರೆ ಈ ಸಮಾಧಿ ಯಾಕಾಗ್ದಿದ್ದು ಪುಣ್ಯ ಮನೆಗೆ ಬೆಂಕಿ ಯಾಕಚ್ಚಿದ್ದು ನನ್ ಮಗ ಪ್ರಜ್ಞೆ ತಪ್ಪಿ ಯಾಕೆ ಬಿದ್ದಿದ್ದಾನೆ ನಿಜ ಹೇಳು ಇಲ್ಲೇನ್ ನಡೀತಾ ಇದೆ ಅದು ಅಣ್ಣ ಕತೆ ಹೇಳ್ಬೇಡ ಭದ್ರಾ ನಿಜ ಹೇಳು ಇಲ್ಲಾಂದ್ರೆ ನನ್ ಕೈ ಮಾತಾಡುತ್ತೆ ನಿನ್ಗೂ ಇಲ್ಲಿ ನಡೆದಿರೋ ಘಟನೆಗೂ ಏನೋ ಸಂಬಂಧ ಇದೆ ಅದೇನು ಅಂತ ಹೇಳು ಅಣ್ಣ ಆ ಪುಣ್ಯ ಬೇರೆ ಯಾರೂ ಅಲ್ಲ ನಮ್ಮ ಶತ್ರು ಆದಂತ ಮಹಾದೇವಿ ಮಗಳು ನೀನೇನ್ ಹೇಳ್ತಿದ್ಯಾ ಪುಣ್ಯ ಮಹಾದೇವಿ ಮಗಳ ಹೌದಣ್ಣ
ಅದಕ್ಕೆ ಅವಳು ನಮ್ಮ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ನಮ್ಮ ಮನೆಗೆ ಕಾಲಿಟ್ಟಿದ್ದು. ಪುಣ್ಯ. ಅದಕ್ಕೆ ಇವಳು ನನ್ನ ಸಾಯಿಸೋಕ್ ಪ್ರಯತ್ನ ಮಾಡಿದಾಳೆ. ಯಜಮಾನ್ರೇ! ಈ ಮನೆನ ಜಮೀನ ತನ್ನ ಹೆಸರಿಗೆ ಮಾಡ್ಕೊಂಡ್ಲು. ನಾಗನಿಧಿರಾಸ್ಯನ ತನ್ನಲ್ಲೇ ಬಚ್ಚಿಟ್ಕೊಂಡು ನಮ್ಮನ್ನೆಲ್ಲ ಆಟ ಆಡಿಸ್ತಿದ್ದಾಳೆ. ಇವಳು ತಕ್ಕ ಶಾಸ್ತಿನೇ ಆಗಿದೆ. ಇಲ್ಲೇ ಸಾಯ್ಲಿ ಬಿಡು ಅವಳು. ಅಪ್ಪ ಅಪ್ಪ ಪುಣ್ಯ ಸತ್ತೋಗ್ಬಿಡ್ತಾಳಪ್ಪ. ಸಾಯ್ಲಿ ಬಿಡೋ. ಅಪ್ಪ ಪ್ಲೀಸ್ ಅಪ್ಪ. ಪುಣ್ಯ ಪುಣ್ಯ. ಅನಿರೋಧ್, ನನ್ ತಂಗಿ ಗೊತ್ತಿಲ್ಲದೆ ತಪ್ಪು ಮಾಡಿದಾಳೆ. ಅದ್ರ ವಿಷಯ ಆಮೇಲೆ ನೋಡ್ಕೋತೀನಿ. ನೀನ್ ಮೊದ್ಲು ನಡಿ. ಬಿಡಿ ನನ್ನ. ನೀನ್ ನಿನ್ ಭಕ್ತನ ಕಾಪಾಡೋದಕ್ಕೆ ಬಂದೆ ಅಂತ ಅನ್ಕೊಂಡಿದ್ಯಾ? ನಿನ್ ಮೃತ್ಯುನ ಹುಡ್ಕೊಂಡ್ ಬಂದಿದ್ಯಾ ನಾಗಮ್ಮ? ನಮೋ ವೈನತೆಯ. ಬುಸುಗುಡ್ತಿರೋ ಈ ನಾಗಮ್ಮಗೆ ಗರುಡ ಶಕ್ತಿ ಏನು ಅಂತ ತೋರ್ಸು. ನಾಗಮ್ಮ ಕತ್ತನ್ನ ಕತ್ತರಿಸಿ ಅವಳ ಅಹಂಕಾರನ ಮೊರೆ. ಬೇಡ ಯಜಮಾನ್ರೆ, ಬೇಡ. ನಾಗಮ್ಮ, ಬಾ ನಡಿ ಬಾ. ನಾಗಮ್ಮ. ಅರವಿಂದ, ಅರವಿಂದ. ಓಂ ಕಾಲಭೈರವಾಯ ನಮಃ. ಸ್ವಾಹ. ಅರವಿಂದ, ಯಾರು? ಯಾರದು? ನಾನು ಮಹಾದೇವಿ.